ಎಷ್ಟು ಒಳ್ಳೆ ಕುಟುಂಬದಲ್ಲಿ ಹುಟ್ಟಿ ಬರಲಿ, ಎಷ್ಟು ಸುಸಂಸ್ಕೃತವಾದಂತಹ ಜೀವನದಲ್ಲಿ ಹುಟ್ಟಿ ಬಂದರೂ ಕೂಡ ಈ ಕರ್ಮದೋಷಗಳು ಮತ್ತು ಕೆಲವು ಈಗ ಸಾಡೆ ಸಾತ್ ಹೇಳ್ತಾರೆ, ಇಂಥ ಸಂದರ್ಭದಲ್ಲಿ ಬರುವಂತಹ ಕಷ್ಟಗಳು ಮನುಷ್ಯನನ್ನು ಯಾವ ತಳಮಟ್ಟಕ್ಕೆ ತಗೊಂಡು ಹೋಗ್ತದೆ ಅಂತ ಹೇಳುವುದಕ್ಕೆ ನಾನು ಸಾಕ್ಷಿ. ನನ್ನ ಜೀವನದಲ್ಲಿ ಸಂಭವಿಸಿದಂತಹ ಕರ್ಮದೋಷಗಳಿರುವುದು ಅಥವಾ ಸಾಡೆ ಸಾತ್ ಹೇಳುವಂತಹ ಏನು ನಮ್ಮ ನಂಬಿಕೆಗೆ ಇದೆ ಆ ಸಂದರ್ಭ ಇರುವುದು, ಎಲ್ಲರನ್ನು ಮತ್ತು ಎಲ್ಲವನ್ನು ಜೀವನದಲ್ಲಿ ಒಂದು ಒಳ್ಳೆಯ ಕುಟುಂಬದಲ್ಲಿ ಬಂದರೂ ಕುಟುಂಬದಿಂದ, ಹಾಗೆ ನನ್ನ ವೃತ್ತಿಯಲ್ಲಿಯೂ ನಾನು ಹೊರಗೆ ದಬ್ಬಲ್ಪಟ್ಟೆ. ಜೀವನದಲ್ಲಿ ₹1 ಉತ್ಪತ್ತಿಗೆ ವ್ಯವಸ್ಥೆ ಇಲ್ಲದಂತಹ ಸಂದರ್ಭದಲ್ಲಿ, ಊಟಕ್ಕೆ ವ್ಯವಸ್ಥೆ ಇಲ್ಲದ ಸಂದರ್ಭದಲ್ಲಿ ನನಗೆ ವಿದ್ಯಾರ್ಥದಲ್ಲಿ ಶಾರದಾ ಆಶ್ರಯ, ಈ ಆಶ್ರಯವನ್ನು ಕೊಟ್ಟವರು ಶಾರದಾ. ನನ್ನ ಜೀವನದಲ್ಲಿ 2 ಮಾಡ್ತಾರೆ, ಒಂದು ನನ್ನ ಹೆತ್ತಮ್ಮ, ಒಂದು ಸಾಕು. ಇವತ್ತು ನನಗೆ ಒಂದು ಧನ್ಯತೆ ಇದೆ. ಯಾಕೆ ಹೇಳಿದರೆ ಈ ಸಂದರ್ಭದಲ್ಲಿ ಭೋಜನದ ವ್ಯವಸ್ಥೆಯನ್ನು ಒಂದು 4 ಜನಕ್ಕೆ ಕೊಟ್ಟದರಿಂದಾಗಿ ಒಂದು ಸಮಯದಲ್ಲಿ ನನಗೆ ಊಟಕ್ಕೆ ವ್ಯವಸ್ಥೆ ಇಲ್ಲದ ಸಂದರ್ಭ, ಎಲ್ಲದರಿಂದ ಪರಿತ್ಯಕ್ತನಾಗಿದ್ದಂತಹ ಸಂದರ್ಭದಲ್ಲಿ ನಾನು ಏಕಾಂಗಿಯಾಗಿದ್ದೆ. ಆ ಸಂದರ್ಭ ಹೇಗಿತ್ತು ಅಂತ ಹೇಳಿದರೆ, ನನ್ನ ಈ ಆಶ್ರಮ ಅಲ್ಲಿ ಕಾಸರಗೋಡಿನಲ್ಲಿತ್ತು, ಅದರ ಪಕ್ಕದ ರೂಮ್ನಲ್ಲಿ ಆ ಫ್ಲ್ಯಾಟ್ನಲ್ಲಿ ನಾನಿದ್ದೆ. ನಾನು ಒಬ್ಬಂಟಿ. ಆ ಸಮಯದಲ್ಲಿ ನನಗೆ ಉತ್ಪತ್ತಿ ಇಲ್ಲ, ಯಾವುದೇ ಇನ್ಕಮ್ ಇಲ್ಲ, ಎಲ್ಲವನ್ನ ಬಿಟ್ಟು ಇದ್ದಂತಹ ಸಂದರ್ಭ. ಒಳ್ಳೆಯ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ, ಒಳ್ಳೆಯ ಇನ್ಕಮ್ ಬ್ಯಾಕ್ಗ್ರೌಂಡ್ ಇರುವಂತಹ, ಇದರಿಂದ ಪರಿತ್ಯಕ್ತನಾಗಿದ್ದಂತಹ ಸಂದರ್ಭ. ಹಾಗಾದರೂ ಯಾವುದೋ ಒಂದು ಇರ್ಬೋದು. ನಾನು ಮಧ್ಯಾಹ್ನ ನನ್ನ ಸ್ನೇಹಿತ ಬಳಗ ಇತ್ತು, ಅವರಿಂದ ಒಂದು ಹೊತ್ತು ಊಟ ಇತ್ತು ಮಧ್ಯಾಹ್ನ. ಬೆಳಿಗ್ಗೆ ಮತ್ತು ರಾತ್ರಿ ಖಾಲಿ ನೀರು ಕುಡಿದು ಬದುಕಿದವರು. ಆ ಸಂದರ್ಭದಲ್ಲಿ ಇದನ್ನು ಗಮನಿಸಿದವರು ಟೀಚರ್ ಶಾರದಮ್ಮ. ತುಂಬ ದಿವಸ ನನ್ನಲ್ಲಿ ಕೇಳ್ತಾ ಇದ್ದರು, ರಾತ್ರಿ ಏನು ಊಟ ಆಯಿತು ಹೇಳ್ತಾ ಇದ್ದರು. ಒಂದು ದಿವಸ ಇದನ್ನು ಅವ್ರು ಕಂಡುಹಿಡಿದು, ನಾನು ಏನೋ ಸಮಸ್ಯೆಯಲ್ಲಿದ್ದೇನೆ, ನಾನು ಊಟ ಮಾಡ್ತಾ ಇಲ್ಲ. ಆ ಸಮಯದಲ್ಲಿ ನನಗೆ ಅಮ್ಮನಾಗಿ ನನಗೆ ಎಲ್ಲ ಆಹಾರವನ್ನು ಕೊಟ್ಟಂಥವರು. ಈ ದಿವಸ ಅವರ ಪುಣ್ಯಶ್ರಾದ್ದ ಅಂದರೆ ನನ್ನಮ್ಮನ ತಿಥಿಯೇ ಹಾಗೆ. ಇವತ್ತಿನ ಧನ್ಯತೆ ಇದೆ ಈ ಸಮಯದಲ್ಲಿ. ಅವರಿಗೆಲ್ಲ ಇಲ್ಲಿಯ ಈ ಜಾಗ ನೋಡುವಂಥ ಸಂದರ್ಭ ಇರುವುದು, ಅಂದರೆ ಈ ಜಾಗ ಮಾಡುವ ಸಂದರ್ಭದಲ್ಲಿ ನೋಡಲಿಕ್ಕೆ ಬರುವಾಗಲೂ ನನ್ನನ್ನು ಕುಮಾರ ಸುಬ್ರಹ್ಮಣ್ಯ ಅಂತ, ಪೈಸಾರಿ ಅಂತ ನನ್ನ ಮನೆ ಹೆಸರು, ಪೈಸಾರಿ ಅಂತ ಕರೆಯೋದು. ಪೈಸಾರಿ ನೀನು ಬರಬೇಕು ಹೇಳಿದರು. ಯಾಕೆ ಹೇಳಿದರೆ ಇದು ಮೊದಲೇ ನನ್ನ ಸ್ನೇಹಿತರದ್ದು ಜಾಗ ಆಗಿತ್ತು, ಹಾಗೆ ನೀನು ಬರಬೇಕು ಹೇಳಿದರು. ಅವಾಗೇನೋ ಈ ಜಾಗ ಮಾಡುವಲ್ಲಿಯೂ ಕೂಡ ನಾನೊಬ್ಬ ಸಾಕ್ಷಿಯಾಗಿದ್ದೆ. ಈ ಎಲ್ಲ ಕಟ್ಟಡಗಳಾಗುವಂತಹ ಸಂದರ್ಭದಲ್ಲೂ ಕೂಡ ನಾನು ಸಾಕ್ಷಿಯಾಗಿದ್ದೆ. ಅವರ ಆತ್ಮೀಯರು, ಹತ್ತಿರದ ಸಂಬಂಧಿಕರು, ಬಂಧುಗಳು, ಅದರ ಹತ್ತಿರದ ಕಾಸರಗೋಡಿನಲ್ಲಿ ನಿವಾಸಿಗಳಾಗಿದ್ದಂತಹ ಸುಂದರರಾಯರು, ಅವರ ಅಸೌಖ್ಯದಿಂದ ಕೊನೆಯ ದಿನಗಳಲ್ಲಿ ಅವರಿಗೊಂದು ಇಲ್ಲಿ ಕ್ವಾರ್ಟರ್ಸ್ ನಿರ್ಮಾಣ ಮಾಡುವಂಥ ಸಂದರ್ಭ, ಅವತ್ತು ಕೂಡ ಅವರ ಜೊತೆಯಲ್ಲಿ ನಾನಿದ್ದೆ. ಹೀಗೆ ಅವರ ಜೀವನದ ಎಲ್ಲ ಮಜಲುಗಳಲ್ಲಿ, ಆ ಹಂತಗಳಲ್ಲೆಲ್ಲ ಅವರೊಬ್ಬ ಮಗನಾಗಿ ಒಟ್ಟಿಗೆ ಇದ್ದೇ ಹೇಳುವಂಥ ಒಬ್ಬರು, ಅವರಿಗೆ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಲ್ಲದಿದ್ದರು, ಅವರ ಮಗನಾಗಿ, ಹಾಗೆ ನನಗೊಬ್ಬ ಸಾಕು ತಾಯಿಯಾಗಿ ಅವನು ನಮ್ಮ ಬಾಂಧವ್ಯ ಕೊನೆಯವರೆಗೂ ಇತ್ತು. ನನ್ನ ಮನೆಯ ಎಲ್ಲ ಕಾರ್ಯಕ್ರಮಗಳು, ನನ್ನ ಮದುವೆ ಇರ್ಬೋದು, ನನ್ನ ಎಲ್ಲ ಮನೆಯ ಕಾರ್ಯಕ್ರಮಗಳಲ್ಲಿಯೂ ಬಂದು ಭಾಗವಹಿಸಿ ಆಶೀರ್ವದಿಸಿದರು. ನಾನು ಇವತ್ತು ಏನಾದರೂ ಸ್ವಲ್ಪ ಕೈ ತುತ್ತು ಬಾಯಿಗೆ ಹೋಗುವುದಾದರೆ ಇದರೆಲ್ಲ ಹಿಂದೆ ಅವರ ಹಿತವಚನ ಇದೆ, ಅವರ ಮಾರ್ಗದರ್ಶನ ಇದೆ. ಈ ಹೊತ್ತು ನಮ್ಮೆಲ್ಲರ ಜೊತೆ ಅವರೊಂದು ಪುಣ್ಯ ಸ್ಮರಣೆಯಲ್ಲಿ ಭಾಗವಹಿಸುವುದು ಮನೆಯ ಮಗನಾಗಿ ನನ್ನ ಕರ್ತವ್ಯ. ತುಂಬ ಖುಷಿ ಇದೆ, ಧನ್ಯತೆ ಇದೆ.